ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ಹುರ್ಗಡ್ಲೆಯ ತಮ್ಮಿಟ್ಟು ಯಾವ ರೀತಿ ಮಾಡೋದು ಅಂತ ಈಜಿ ಹಾಗೂ ಬೇಗನೆ ಆಗೋವಂಥ ತಮ್ಮಿಟ್ಟನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು 2 ಗ್ಲಾಸ್ ಹುರ್ಗಡ್ಲೆ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಯಲ್ಲಿ ರುಬ್ಬಿರೋ ಹಿಟ್ಟನ್ನು ಹಾಕಬೇಕು. ಹಾಗೆ ಎಳ್ಳನ್ನು ಈಗ ಹುರ್ಕೋತಾ ಇದ್ದೀನಿ. ಅದು ಸಹ ಅದೇ ಬಾಣಲಿ ಹಿಟ್ಟಿಗೆ ಮಿಕ್ಸ್ ಮಾಡಿದೆ. ನಂತರ ಒಣಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ, ಅದು ಹುರಿದು ಹಾಕ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡಬೇಡಿ ನೋಡಿ. 300 ಗ್ರಾಮು ಬೆಲ್ಲನೂ ಸಹ ನಾನು ಅರ್ಧ ಲೋಟ ನೀರು ಅಷ್ಟೇ ಹಾಕಿ ಸ್ವಲ್ಪ ಬೆಲ್ಲನ ಕರಗಿಸಿ ಹಸಿ ಸ್ಮೆಲ್ ಹೋಗಿ ಅಂದರೆ ಬೆಲ್ಲ ಸ್ಮೆಲ್ ಬರೋವರೆಗೂ ಸ್ವಲ್ಪ ಕುದಿಸ್ಬೇಕು. ನಂತರ ಶೇಂಗಾ ಬೀಜನೂ ಸಹ ಹುರ್ಕೊಂಡು ಸಿಮ್ಮಲ್ಲಿಟ್ಟು ಹುರಿಬೇಕು. ಮೇಲ್ಗಡೆ ಸಿಪ್ಪೆ ಬರೋವರೆಗೂ ನೋಡ್ಕೊಂಡು ಹುರ್ಕೊಳ್ಳಿ. ನಂತರ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ತರಿಯನ್ನಾಗಿ ರುಬ್ಬಬೇಕು. ತುಂಬಾ ಬೇಗ ಆಗುತ್ತೆ. ಶಿವರಾತ್ರಿ ಹಬ್ಬದಲ್ಲೆಲ್ಲ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ಇವೆಲ್ಲವನ್ನು ಮಿಕ್ಸ್ ಮಾಡಿ ಹಾಗೆ 1 ಸ್ಪೂನು ಏಲಕ್ಕಿ ಪೌಡ್ರು ಸಹ ನಾನು ಹಾಕಿದ್ದೇನೆ. ನಂತರ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ ಬೆಲ್ಲ ನೋಡಿ ಇಷ್ಟು ಕಲರ್ ಬಂದಿದೆ, ಇದುವರೆಗೂ ಬೇಯಿಸಬೇಕು ಪಾಕನ. ನಂತರ ಸ್ವಲ್ಪನೇ ಹಾಕಿ 1 ಸ್ಪೂನಿಂದ ಕಲಿಸ್ಕೋಬೇಕು. ಕೈಯಿಂದ ಕಲ್ಸಕ್ಕೆ ಹೋಗಬೇಡಿ, ತುಂಬಾ ಗಟ್ಟಿ ಇರುತ್ತೆ, ಅದು ಕೈಯನ್ನು ಸುಡುತ್ತೆ, ಬಿಸಿಯಾಗಿರುತ್ತೆ. ಹಾಗೆ ಸ್ವಲ್ಪನೇ ಹಾಕಿ ನಾನು ಎರಡೆರಡೇ ಉಂಡೆಯನ್ನಾಗಿ ಕಟ್ತಾ ಇದ್ದೀನಿ. ನೀವು ಸಹ ಈ ರೀತಿಯಾಗಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.